ರೈತನಾದ ರಾಮಯ್ಯನಿಗೆ ಹೆಂಡತಿಯಾದ ಸುಶೀಲ ಅವನಿಗೆ ತುಂಬಾ ಇಷ್ಟವಾದ ಸೋರೆಕಾಯಿ ಸಾರು ಮಾಡಿ ಪಕ್ಕದಲ್ಲೇ ಕೊಟ್ಟು ಕೂತ್ಕೊಂಡಿದ್ರು. ಸುಶೀಲ, ಇದು ನಮ್ಮ ಗಿಡದಲ್ಲಿ ಬೆಳೆದಿತ್ತಾನೆ? ಹೌದು ರೀ, ಇದು ನಮ್ಮ ಗಿಡದಲ್ಲಿ ಬೆಳೆದಿದೆ. ಎಷ್ಟೋ ದಿನದಿಂದ ಕೇಳ್ತಾ ಇದ್ದಿದ್ದು, ಇವತ್ತೇ ಆ ಭಾಗ್ಯ ಸಿಕ್ಕಿದೆ ನನಗೆ. ಹೀಗೆ ಸಂತೋಷದಿಂದ ತಿಂತಾ ಇದ್ದ. ಸುಶೀಲ ಅವನಿಗೆ ನಿಧಾನವಾಗಿ ಬಡಿಸ್ತಾ ಇದ್ಲು. ಏನ್ರಿ, ಯಾಕೆ ಸುಶೀಲ ತಡ ಮಾಡ್ತಿದೀಯಾ? ಏನ್ ಕೇಳ್ಬೇಕೋ ಕೇಳು. ಇಷ್ಟು ದಿನ ನಾನು ಸೋರೆಕಾಯಿ ಸಾರು ಮಾಡು ಅಂತ ಹೇಳಿದಾಗ ಮಾಡ್ಲಿಲ್ಲ, ಇವತ್ತು ಮಾಡಿದೀಯಾ ಅಂದ್ಮೇಲೆ ಅಷ್ಟು ಕೂಡ ನಾನು ಅರ್ಥ ಮಾಡ್ಕೊಳಲ್ವಾ? ಕೇಳು. ಅದೇ ರೀ, ಬಿಸಿಲು ಕಾಲ ಆರಂಭವಾಗಿದೆ. ಟೌನಲ್ಲಿ ಕೆಲಸ ಮಾಡುವ ಮಗ ಸೊಸೆ, ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಗಳು ಅಳಿಯ ನಮ್ ಜೊತೆ ಸ್ವಲ್ಪ ದಿನ ಇದ್ದೋಗಿ ಅಂತ ಕರೀಲ ರೀ? ಅಯ್ಯೋ ಸುಶೀಲಾ, ನೀನ್ ಕರಿತೀನಿ ಅಂದ್ರೆ ನನ್ ಬೇಡ ಅಂತೀನ? ಮಗಳು ಅಳಿಯ ಮಗ ಸೊಸೆ ಇವರೆಲ್ಲ ಬಂದ್ರೆ ಸಂತೋಷ ತಾನೇ? ಅಂದ್ರೆ ಊರಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ, ಈ ಮನೆಯಲ್ಲಿ ಬಂದು ಅವ್ರು ಇರ್ತಾರ ಸುಶೀಲಾ? ಯಾಕೆ ರೀ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅಪಶಕುನ ಮಾತೇನಾ? ಒಂದು ದಿನ ಆದ್ರೂ ನಿಮ್ ಬಾಯಿಂದ ಒಳ್ಳೆ ಮಾತು ಬರ್ತದ ರೀ? ಏನೇ ಆಗ್ಲಿ ಸುಶೀಲಾ, ನನಗೆ ಇಷ್ಟವಾದ ಸೋರೆಕಾಯಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಬಡ್ಸಿದೀಯ. ನಿನಗೆ ಇಷ್ಟವಾದಂಗೆ ಮಕ್ಕಳಿಗೆ ಫೋನ್ ಮಾಡಿ ಬರಕ್ಕೇಳು, ಎಲ್ಲರೂ ಚೆನ್ನಾಗಿರೋಣ. ಗಂಡ ಹೇಳಿದ ತಕ್ಷಣ ಸುಶೀಲಾ ಫೋನನ್ನು ತೆಗೆದುಕೊಂಡು ಮನೆಯ ಹಿತ್ತಲಿಗೆ ಬಂದ್ಲು. ಮಗನಾದ ಸುಧಾಕರನಿಗೆ ಕಾಲ್ ಮಾಡಿದ್ರು. ಸುಧಾಕರ್ ಆಫೀಸಿಗೆ ರೆಡಿಯಾಗಿ ನಿಂತಿದ್ದ. ವೈದೇಹಿ ಗಂಡನಿಗೆ ಕ್ಯಾರಿಯರ್ ರೆಡಿ ಮಾಡ್ತಿದ್ಲು. ಅಮ್ಮ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ನೀನು, ಸೊಸೆ ಎಲ್ರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಹೇಳಿ ಅಮ್ಮ, ಏನಮ್ಮ ವಿಷಯ? ಅದೇ ಅಪ್ಪ, ಬಿಸಿಲು ಕಾಲ ಆರಂಭ ಆಗ್ತಾ ಇದೆಯಲ್ಲ, ನೀವಿಬ್ರು ರಜೆ ಹಾಕೊಂಡು ಯಾವಾಗ ಗ್ರಾಮಕ್ಕೆ ಬರ್ತೀರಾ ಅಂತ ಕೇಳಲಿಕ್ಕೆ ಕಾಲ್ ಮಾಡ್ದೆ. ಅಮ್ಮ, ನಾನಿವಾಗ ಆಫೀಸಿಗೆ ಹೊರಡ್ತಾ ಇದ್ದೀನಿ, ಸಂಜೆ ಮಾತಾಡ್ತೀನಿ. ಸರಿಯಪ್ಪ, ಸೊಸೆನ ಕೇಳ್ದೆ ಅಂತ ಹೇಳು, ನೀವು ಖಂಡಿತ ಊರಿಗೆ ಬರ್ಬೇಕು. ಸರಿಯಮ್ಮ. ಹಾಗೆ ಹೇಳಿ ಫೋನ್ನ ಕಟ್ ಮಾಡ್ದ. ವೈದೇಹಿಗೆ ವಿಷಯ ಅರ್ಥವಾಯಿತು. ಅತ್ತೆ ಯಾಕೆ ಫೋನ್ ಮಾಡಿದ್ರು ಅಂತ ಗೊತ್ತಾಯ್ತು ರೀ. ಇವಾಗ ಸಮಯ ಇಲ್ವಲ್ಲ, ಸರಿ ಆಫೀಸಿಗೆ ಹೋಗ್ಬನ್ನಿ, ರಾತ್ರಿಗೆ ಮಾತಾಡೋಣ. ಸರಿ ವೈದೇಹಿ. ಹಾಗೆ ಅಂತ ಸುಧಾಕರ್ ಆಫೀಸಿಗೆ ಹೊರಟೋದ. ಸುಶೀಲ ಮಗಳಾದ ಪಲ್ಲವಿ ಜೊತೆ ಮಾತಾಡ್ತಾ ಇದ್ಲು. ಪಲ್ಲವಿ ಸಿಟಿಯಲ್ಲಿ ಟಿವಿ ನೋಡ್ತಾ ಇದ್ರೆ ಅವಳ ಗಂಡ ಆಕಾಶ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದ. ಅಮ್ಮ, ಹೇಳಿ ಅಮ್ಮ, ಏನಾದ್ರೂ ಮುಖ್ಯವಾದ ವಿಷಯನಾ? ಅದೇ ಕಣಮ್ಮ, ಬಿಸಿಲು ಕಾಲ ಆರಂಭವಾಗಿದೆ. ಕಳೆದ ವರ್ಷ ಬಂದ ಹಾಗೆ ನೀನು ಅಳಿಯಂದ್ರು ಇಲ್ಲಿಗೆ ಬರ್ತೀರಾ ಏನೋ ಅಂತಾನೆ ನಾನ್ ಫೋನ್ ಮಾಡಿದ್ದು. ಅಮ್ಮ, ನಾನು ಕೆಲ್ಸದ ಮೇಲೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಾಗೆ ಅಂತ ಫೋನ್ನ ಕಟ್ ಮಾಡಿದ್ಲು. ಸುಶೀಲನಿಗೆ ತುಂಬಾ ದುಃಖವಾಯಿತು. ಆ ದಿನ ರಾತ್ರಿ ಸುಧಾಕರ್ ವೈದೇಹಿ ಬೆಡ್ ಮೇಲೆ ಕೂತಿದ್ರು. ಒಂದು ಕಡೆ ಕೂಲರ್ ಓಡ್ತಾ ಇತ್ತು. ಏನ್ ವೈದೇಹಿ, ನಾಳೆ ಊರಿಗೆ ಹೊರಡೋಣ? ಏನ್ರಿ ಹೇಳ್ತಾ ಇದ್ದೀರಾ ಈ ಬಿಸಿಲನ್ನ? ಇವಾಗ ಬೇಡ ರೀ. ಹಾಗೆ ಅಲ್ಲ ವೈದೇಹಿ, ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದಾದ್ರೆ ನನಗೆ ವಾಮಿಟ್ ಬರ್ತದೆ, ನಾನ್ ಬರಲ್ಲ ರೀ. ನೀವು ಬೇಕಾದ್ರೆ ಹೋಗೋದಾದ್ರೆ ಹೋಗಿ. ಅಮ್ಮ ಫೋನ್ ಮಾಡಿ ಕಳೆದ ವರ್ಷ ಬಂದ ಹಾಗೆ ಬನ್ನಿ ಅಂತ ಹೇಳಿದ್ರು. ನಾವು ಹೋದ್ರೆ ಅಮ್ಮ ಸಂತೋಷ ಪಡ್ತಾರೆ. ಇಲ್ಲಿ ನೋಡ್ರಿ, ನಿಮ್ಮ ಅಮ್ಮನ ಸಂತೋಷ ನಿಮಗೆ, ನನ್ನ ಸಂತೋಷ ನನಗೆ. ನಾನು ಎಲ್ಲಿಗೂ ಬರೋದಿಲ್ಲ, ನೀವು ಬೇಕಂದ್ರೆ ಹೋಗಿ ಬನ್ನಿ. ವೈದೇಹಿ, ಅಮ್ಮ ಅಷ್ಟು ದೂರ ಕರ್ದಿದ್ದಾರೆ, ನಾವು ಹೋಗ್ಬೇಕು. ಫೋನ್ ಮಾಡಿ ಕರ್ದ್ಮೇಲೆ ಹೋಗೋದಿದ್ರೆ ಚೆನ್ನಾಗಿರುತ್ತಾ? ನಿಮಗೆ ಅಮ್ಮನ ಕಷ್ಟ ಮಾತ್ರ ಅರ್ಥ ಆಗುತ್ತೆ, ನನ್ ಕಷ್ಟ ಅರ್ಥ ಆಗಲ್ಲ. ಈ ಬಿಸಿಲಲ್ಲಿ ಅಲ್ಲಿ ಕರೆಂಟ್ ಇರೋದಿಲ್ಲ, ಪವರ್ ಕಟ್ ಬೇರೆ. ಇಷ್ಟೊಂದು ಸೆಕೆಯಲ್ಲಿ ಇಲ್ಲೇ ಇರ್ಲಿಕ್ಕಾಗಲ್ಲ, ನನ್ನಿಂದ ಬರಕ್ಕಾಗಲ್ಲ ರೀ. ಹಾಗೆ ಹೇಳಿ ವೈದೇಹಿ ಮಲಗಿಕೊಂಡ್ಲು. ಸುಧಾಕರ್ ಕೂಡ ಏನು ಮಾತನಾಡದೆ ಮಲಗಿಕೊಂಡ. ಎಸಿ ಮನೆಯಲ್ಲಿ ಓಡ್ತಾ ಇತ್ತು. ರಾತ್ರಿ 10 ಗಂಟೆ. ಪಲ್ಲವಿ ಮತ್ತು ಆಕಾಶ್ ಫುಡ್ ಅನ್ನು ಹೊರಗಡೆಯಿಂದ ಆರ್ಡರ್ ಮಾಡಿ ತಿಂತಾ ಇದ್ರು. ಪಲ್ಲವಿ, ಅತ್ತೆ ಕಾಲ್ ಮಾಡಿದ್ರು. ಸಮ್ಮರಿಗೆ ಬನ್ನಿ ಅಂತ ಹೇಳಿದ್ರ? ಹೌದು ಪಲ್ಲವಿ, ಕಳೆದ ಸಮ್ಮರಿಗೆ ಹೋಗಿದ್ದೋ ಅಲ್ವಾ, ನಾವು ಹೋಗದಿದ್ರೆ ಅವರಿಗೆ ಬೇಜಾರಾಗುತ್ತೆ, ಅದಕ್ಕೆ ಹೋಗಿ ಬರೋಣ. ಅದೆಲ್ಲ ಬೇಕಾಗಿಲ್ಲ ಆಕಾಶ್. ಹಗಲಿಡಿ ಮರದ ಕೆಳಗೆ, ರಾತ್ರಿ ಆಗುವಾಗ ಮನೆಯೊಳಗೆ ಹೋಗಿ ಮಲ್ಕೋಬೇಕು. ನಾನು ಆ ಹಳ್ಳಿಯ ಮನೆಯಲ್ಲಿ ಇರೋದಿಲ್ಲ. ಯಾಕೆ ಪಲ್ಲವಿ, ನೀನು ಅಲ್ಲೇ ಹುಟ್ಟಿ ಬೆಳೆದವಳ್ತಾನೆ, ಅದಕ್ಕೆ ಅಂತ ಈ ಸಲ ಹೋಗಿ ಅಲ್ಲೇ ಸಾಯಿ ಅಂತ ಹೇಳ್ತಿದ್ದೀರಾ? ಆಕಾಶ್ ಏನು ಮಾತನಾಡಲಿಲ್ಲ. ಹೀಗೆ ಸಮಯ ಕಳೀತಾ ಇತ್ತು. ಒಂದು ದಿನ ಹೊಲದ ಕೆಲ್ಸಕ್ಕೋದ ರಾಮಯ್ಯ ಸುಶೀಲ ಬಿಸಿಲನ್ನು ತಡ್ಕೊಳಕ್ಕಾಗದೆ ನದಿಯ ದಡದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ರಾಮಯ್ಯನಿಗೆ ಬೆವರು ಸುರಿತಾ ಇತ್ತು. ಮಗ ಸೊಸೆ, ಮಗಳು ಅಳಿಯ ಈ ಬಿಸಿಲಿಗೆ ಅವರ ಊರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಬಿಟ್ಟಾಕು ಸುಶೀಲ, ನಿನಗೆ ನಾನು, ನನಗೆ ನೀನು, ನಾವಿಬ್ರು ಹೀಗೇನೆ ಸಂತೋಷವಾಗಿ ಇರೋಣ. ಹಾಗೆಂತ ನೀರಿಲ್ಲದ ಬಾವಿಯನ್ನು ನೋಡಿದ್ರು. ಆವಾಗ ಅವನಿಗೆ ಒಂದು ಆಲೋಚನೆ ಬಂತು. ಸುಶೀಲ, ನೀರಿಲ್ಲದ ಬಾವಿಯ ಕೆಳಗೆ
ಚೆನ್ನಾಗಿರುವ ಮನೆ ಕಟ್ಟೋಣ, ಏನ್ ಹೇಳ್ತೀಯಾ? ಆ ವಿಷಯವನ್ನು ಕೇಳಿದ ತಕ್ಷಣ ಸುಶೀಲಾ ಆಶ್ಚರ್ಯಪಟ್ಲು. ಏನು, ನೀರಿಲ್ಲದ ಬಾವಿ ಒಳಗೆ ತಂಪಾಗಿರುವ ಮನೆ ಕಟ್ತೀರಾ? ಹೇಗೆ ರೀ? ಸುಶೀಲಾ, ಬಾವಿಯಲ್ಲಿ ಇವಾಗ ನೀರಿಲ್ಲದಿದ್ರು ಅದರ ತೇವಾಂಶದಿಂದ ತಂಪಾಗಿರುತ್ತೆ. ನಾವು ತೋಡಕ್ಕೋದ್ರೆ ನೀರು ಕೂಡ ಸಿಗುತ್ತೆ. ಅಂದ್ರೆ ಬಾವಿ ಹತ್ರ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಅಂತ ಹೇಳಿದ. ಸುಶೀಲಾ ಸಂತೋಷಪಟ್ಲು. ಸಂಜೆ ಆಗುವಷ್ಟರಲ್ಲಿ ಆ ಬಾವಿಯ ಒಳಗೆ ಸುಂದರವಾದ ಮಣ್ಣಿನ ಮನೆ ಕಟ್ಟಿದ್ರು. ಅದನ್ನ ನೋಡಿ ಅವರಿಬ್ಬರಿಗೂ ಸಂತೋಷವಾಯಿತು. ಹೀಗೆ ಆ ಮಣ್ಣಿನ ಮನೆಯಲ್ಲೇ ಒಲೆಯನ್ನು ಕಸಿ ಅಡಿಗೆಯನ್ನು ಮಾಡಿ ಊಟ ಮಾಡಿ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ, ಸುಶೀಲಾ, ಈ ಊರಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ನಮ್ಮ ಮಗ, ಸೊಸೆ, ಮಗಳು, ಅಳಿಯಂದ್ರು ಬರ್ಲಿಲ್ಲ ಅಲ್ವಾ? ನೀನ್ ಫೋನ್ ಮಾಡಿ ತಂಪಾಗಿರುವ ನಮ್ಮ ಬಾವಿ ಮನೆ ಬಗ್ಗೆ ಹೇಳು, ಹಾಗೆ ಅಂತ ಹೇಳಿದ. ಹೀಗೆ ಗಂಡನಾದ ರಾಮಯ್ಯ ಹೇಳಿದ ತಕ್ಷಣ ಸುಶೀಲಾ ಸಂತೋಷಪಟ್ರು. ಏನ್ರಿ, ಇದ್ರ ಬಗ್ಗೆ ನಿಮ್ ಜೊತೆ ನಾನೇ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ, ನೀವೇ ಹೇಳ್ಬಿಟ್ರಿ. ಸರಿ, ನಾನು ಇವಾಗ್ಲೇ ಹೋಗಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಮೇಲೆ ಹೋಗಿ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ, ನೀನು ಇಲ್ಲೇ ಮಾತಾಡು, ಚೆನ್ನಾಗ್ ಕೇಳುತ್ತೆ, ಹಾಗೆಂತ ಹೇಳಿದ ತಕ್ಷಣ ಸುಶೀಲಾ ಫೋನ್ ಮಾಡಿದ್ಲು. ಸುಧಾಕರ್ ಟಿಫಿನ್ ತಿಂತಾ ಇದ್ದ. ಹೇಳಿ ಅಮ್ಮ. ಸುಧಾಕರು, ಸೊಸೆಗೆ ವಾಂತಿ ಬರದ ರೀತಿ, ತಲೆನೋವು ಬರದ ರೀತಿ ಸಂಜೆಯಲ್ಲಿ ಟ್ರೈನ್ನಲ್ಲಿ ನಿಧಾನವಾಗಿ ಬನ್ನಿ. ಏನಮ್ಮ, ಬರ್ಬೇಕು ಅಂತಾನೆ ಇದೆ, ಆದ್ರೆ ಈ ಬಿಸಿಲಲ್ಲಿ ಅಲ್ಲಿ ಬಂದು, ಹಾಗೆಂತ ಸುಧಾಕರ್ ಹೇಳುವಾಗ ತಾಯಿ ಮಧ್ಯದಲ್ಲೇ ಹೀಗೆ ಹೇಳಿದ್ಲು. ಈ ಹಳ್ಳಿಯಲ್ಲಿ ನಿಮಗೋಸ್ಕರ ನಾನು ನಿಮ್ ತಂದೆ ಸೇರಿ ಒಂದು ತಂಪಾದ ಮನೆ ಕಟ್ಟಿದೀವಪ್ಪ. ಏನಮ್ಮ ಹೇಳ್ತಾ ಇದ್ದೀರಾ? ನಮಗೋಸ್ಕರ ಹಳ್ಳಿಯಲ್ಲಿ ತಂಪಾಗಿರುವ ಮನೆಯನ್ನು ಕಟ್ಟಿದೀರಾ? ಹಾಗೆ ಮಾತಾಡ್ತಾ ಇರುವಾಗ ವೈದೇಹಿ ಬಂದ್ಲು. ಹೌದಪ್ಪ, ಎಷ್ಟೇ ಬಿಸಿಲಿದ್ರು ಕೂಡ ನಮಗೆ ತಂಪಾಗಿರುತ್ತೆ, ಫ್ಯಾನ್ ಏನು ಬೇಕಾಗಿಲ್ಲ, ತುಂಬಾನೇ ತಂಪಾಗಿರುತ್ತೆ, ಬೇಗ ಹೊರಟು ಬನ್ನಿಯಪ್ಪ. ಇಷ್ಟಕ್ಕೂ ಮನೆ ಎಲ್ಲಿ ಅಮ್ಮ ಕಟ್ಟಿದೀರಾ? ನಾನು ಹೇಳಲ್ಲಪ್ಪ, ನೀವೇ ಬಂದು ಈ ಸಲ ನೋಡಿ. ಈ ಸಲ ಮಾತ್ರ ಈ ಮನೆ ನಿಮ್ಗೆ ಇಷ್ಟ ಆಗದಿದ್ರೆ ಇನ್ ಮುಂದೆ ಯಾವತ್ತೂ ಊರಿಗೆ ಬನ್ನಿ ಅಂತ ನಾನು ಕರೆಯದೇ ಇಲ್ಲ, ಹಾಗೆ ಅಂತ ಸುಶೀಲಾ ಫೋನ್ನ ಕಟ್ ಮಾಡಿದ್ಲು. ಸುಧಾಕರ್, ವೈದೇಹಿ ಮಾತಾಡ್ಕೊಂಡ್ರು. ಈ ಕಡೆ ಸುಶೀಲಾ ಮಗಳಾದ ಪಲ್ಲವಿಗೆ ಫೋನ್ ಮಾಡಿದ್ಲು. ಏನಮ್ಮ, ಈ ಬಿಸಿಲಲ್ಲಿ ಹಳ್ಳಿಗೆ ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತೀರಾ? ಕೋಪ ಮಾಡ್ಕೋಬೇಡಮ್ಮ, ನಾನು ನಿಮ್ ತಂದೆ ನಿಮ್ಗೆ ಬಿಸಿಲಲ್ಲಿ ಚೆನ್ನಾಗಿರ್ಲಿ ಅಂತ ಮಣ್ಣಿನಿಂದನೇ ಸುಂದರವಾಗಿ ಮನೆ ಕಟ್ಟಿದೀವಿ, ಕೋಪ ಮಾಡ್ಕೊಳ್ದೆ ಒಮ್ಮೆ ಬಂದೋಗಿ ಅಮ್ಮ. ಏನಮ್ಮ ಮಾತಾಡ್ತಿದ್ದೀರಾ? ನಮಗೋಸ್ಕರ ಮಣ್ಣಿನ ಮನೆ ಮಾಡಿದೀರಾ, ನಮಗೋಸ್ಕರ ವ್ರತ ಮಾಡ್ತಿದ್ದೀರಾ? ವಿಷಯ ಏನು ಅಂತ ಹೇಳಿದೆ ಬನ್ನಿ ಅಂತ ಹೇಳಿದ್ರೆ ಹೇಗಮ್ಮ? ಸರಿ ಅಮ್ಮ, ನಾಳೆ ನಾನು ನಮ್ಮ ಮನೆಯವರು ಹೊರಡ್ತೀವಿ, ಹಾಗೆ ಅಂತ ಕಾಲ್ ಕಟ್ ಮಾಡಿ ಅಣ್ಣನಾದ ಸುಧಾಕರಿಗೆ ಫೋನ್ ಮಾಡಿದ್ಲು. ಅಣ್ಣ, ಅಮ್ಮ ಫೋನ್ ಮಾಡಿದ್ರಾ? ಹೌದಮ್ಮ, ನಮಗೋಸ್ಕರ ತಂಪಾಗಿರುವ ಮನೆಯನ್ನು ಕಟ್ಟಿದಾರಂತೆ, ಇವತ್ ರಾತ್ರಿನೇ ನಾನು ನಿಮ್ಮ ಅತ್ತಿಗೆ ಹೊರಡ್ತೀವಿ. ಸರಿ ಅಣ್ಣ, ನಾಳೆ ಬೆಳಿಗ್ಗೆನೆ ನಾನು ನಮ್ಮ ಮನೆಯವರು ಹೊರಡ್ತೀವಿ, ಹಾಗೆ ಅಂತ ಫೋನ್ನ ಕಟ್ ಮಾಡಿದ್ಲು. ಬಾವಿಯಲ್ಲಿ ತಂಪಾಗಿರುವ ಮನೆ ಕಟ್ಟಿರುವ ಸುಶೀಲಾ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು. ರೀ, ನೀವು ಹೇಳಿದ ಹಾಗೆ ಹೇಳಿದೀನಿ, ಅವರು ನಾಳೆ ಬೆಳಿಗ್ಗೆನೆ ಬರ್ತಾರೆ, ಹಾಗೆ ಅಂತ ಹೇಳಿದ್ಲು. ಮರುದಿನ ಸುಧಾಕರ್, ವೈದೇಹಿ, ಪಲ್ಲವಿ, ಆಕಾಶ್ ಎಲ್ಲರೂ ಬಂದ್ರು. ಸುಂದರವಾಗಿರುವ ಆ ಮಣ್ಣಿನ ಮನೆಯನ್ನು ನೋಡಿ ತುಂಬಾ ಸಂತೋಷಪಟ್ರು. ತಮ್ಮ ತಂದೆ ತಾಯಿಯನ್ನು ನೋಡಿ ತುಂಬಾ ಹೆಮ್ಮೆ ಪಟ್ರು. ಅಪ್ಪ, ನಾನ್ ನಿಜ ಹೇಳ್ತಾ ಇದ್ದೀನಿ, ಈ ತಂಪಿನ ಮುಂದೆ ಯಾವ ಕೂಲರ್ ಕೂಡ ಕೆಲಸ ಮಾಡಲ್ಲ. ಹೌದತ್ತೆ, ಪಲ್ಲವಿ ಹೇಳಿದ ರೀತಿ ಈ ಬಿಸಿಲು ಕಾಲ ಎಲ್ಲ ನಾವು ಇಲ್ಲೇ ಇರ್ತೀವಿ, ಇಲ್ಲಿ ಇರ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಹೇಳಿದ ಮಗಳು ಸೊಸೆಯನ್ನು ನೋಡಿ ಗಂಡ ಹೆಂಡತಿ ಇಬ್ರು ತುಂಬಾನೇ ಸಂತೋಷಪಟ್ರು. ಹೀಗೆ ಆ ಬಿಸಿಲು ಕಾಲ ಮುಗಿಯುವವರೆಗೆ ಎಲ್ಲರೂ ಸೇರಿ ಸಂತೋಷವಾಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ. ಒಂದು ಸಣ್ಣ ದಿನಸಿ ಅಂಗಡಿಯಲ್ಲಿ ಸುಬ್ಬಾರಾವ್ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದ. ರಾಜು ಕೆಲಸವನ್ನು ಮಾಡ್ತಾ ಇದ್ದ. ಸುಬ್ಬಾರಾವ್ಗೆ ತನ್ನ ಅಂಗಡಿ ಅಂದ್ರೆ ಪಂಚಪ್ರಾಣ. ಆ ಅಂಗಡಿಯಲ್ಲಿ ಕೆಲಸ ಮಾಡುವ ರಾಜು ಸುಬ್ಬಾರಾವ್ನ ತನ್ನ ಸ್ವಂತ ರಕ್ತ ಅಂತ ತಿಳ್ಕೊಂಡಿದ್ದ. ಆದ್ರೆ ಸುಬ್ಬಾರಾವ್ ಕಣ್ಣಿಗೆ ರಾಜು ಕೇವಲ ಕಡಿಮೆ ಸಂಬಳಕ್ಕೆ ಕೂಲಿ ಕೆಲಸ ಮಾಡುವ ಕೂಲಿ. ರಾಜು, ಇನ್ನು ಏನ್ ಮಾಡ್ತಾ ಇದ್ದೀಯಾ? ಸಂಜೆ ಬರ್ಬೇಕಾದ ಧಾನ್ಯಗಳು ಇನ್ನೂ ಬರ್ಲಿಲ್ಲ. ಟೈಮ್ ನೋಡ್ದ ಎಷ್ಟಾಯ್ತು ಅಂತ? ಉದಯ, ಗಾಡಿ ಎಲ್ಲೋ ಟೈರ್ ಸಿಕ್ಕಾಕೊಳ್ತಂತೆ, ಇನ್ನು ಸ್ವಲ್ಪ ಸಮಯದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ, ಇನ್ನು 10 ನಿಮಿಷದಲ್ಲಿ ಬಂದ್ಬಿಡುತ್ತೆ ಅಂತೆ. ನೀವು ಸ್ವಲ್ಪ ಸಮಾಧಾನವಾಗಿದೆಯಯ್ಯ, ಎಲ್ಲವನ್ನು ನಾನ್ ನೋಡ್ಕೋತೀನಿ, ನನ್ನ ಕೆಲ್ಸನ ನಾನ್ ನೋಡ್ಕೋತೀನಿ, ನೀನು ಮೊದ್ಲು ನಿನ್ ಕೆಲ್ಸ ಮಾಡು. ನಾನೇ ಇವತ್ತು ವ್ಯಾಪಾರ ಆಗ್ಲಿಲ್ಲ ಅಂತ ಬೇಜಾರಿದ್ರೆ ನಿಂದೇ ಒಂದು ತಲೆನೋವು. ನೀನ್ ಮಾತ್ರ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು, ಇಲ್ಲದಿದ್ರೆ ನಿನ್ ಸಂಬಳದಲ್ಲಿ ನಾನು ಕಟ್ ಮಾಡ್ತೀನಿ ನೋಡು. ಅಯ್ಯ, ನೀವೇನು ಭಯಪಡಬೇಡಿ, ಅಂಗಡಿನ ನನ್ನ ಅಂಗಡಿ ರೀತಿ ನೋಡ್ಕೋತೀನಿ. ಸರಿ ಅಯ್ಯ, ಒಂದು 10 ನಿಮಿಷದಲ್ಲಿ ಅಮ್ಮನವರಿಗೆ ಊಟ ಕೊಟ್ಟು ಬರ್ತೀನಿ.
ನಿನ್ನ ಸ್ವಂತ ಅಂತ ಏನೋ ಹೇಳ್ತಾ ಇದ್ದೀಯಾ? ಇದು ನನ್ನ ಅಂಗಡಿ, ನಿನಗೆ ಸಂಬಳ ಕೊಡ್ತಿದ್ದೀನಿ ಅಷ್ಟೇ, ಇದರಲ್ಲಿ ದೊಡ್ಡ ಸಂಬಂಧನ ಹುಡ್ಕಕ್ ಹೋಗ್ಬೇಡ. ಸರಿ ಅಯ್ಯ, ಸರಿ. ಹಾಗೆಂತ ಹೇಳಿ ರಾಜು ಮನೆಗೆ ಹೋಗಿ ಅವನ ತಾಯಿಗೆ ಊಟ ಕೊಟ್ಟು ಬರ್ತಾ ಇದ್ದ. ರಾಜುವಿನ ಅತ್ತೆಯಾದ ರಾಜಂ ಊರಿನಿಂದ ಅವನ ತಾಯಿಯನ್ನು ನೋಡ್ಲಿಕ್ಕೆ ಬಂದಿದ್ರು. ಏನಪ್ಪಾ ರಾಜು, ಇವಾಗ ನಿಮ್ಮ ಅಮ್ಮನ ಆರೋಗ್ಯ ಹೇಗಿದೆ? ನಿನ್ನೆಕ್ಕಿಂತ ಇವತ್ ಸ್ವಲ್ಪ ಪರವಾಗಿಲ್ಲತ್ತೆ. ಏನೋ ಕಣಪ್ಪ, ನನಗ್ ಗೊತ್ತಿರುವ ಒಬ್ರು ಪುರೋಹಿತರಿದ್ದಾರೆ, ಅವ್ರ ಬಳಿ ಅಮ್ಮನ ಆರೋಗ್ಯದ ಬಗ್ಗೆ ಕೇಳಿದಾಗ ಎಲ್ಲ ಸರಿ ಇದೆ, ಸ್ವಲ್ಪ ದೈವ ಬಲ ಬೇಕು ಅಂತ ಹೇಳಿದ್ರು. ಇಲ್ ನೋಡಪ್ಪ, ನಮ್ಮ ಊರಿನ ಪಕ್ಕದಲ್ಲೇ ರಾಮೇಶ್ವರಂ ಎನ್ನುವ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಆ ದೇವ್ರತ್ರ ತಾಯಿಯ ಹೆಸರೇಳಿ ಅರ್ಕೆ ಮಾಡ್ಕೊಂಬಾ. ಆ ಯಾತ್ರೆ ಸರಿಯಾಗಿ ನಡೆದ್ರೆ ನಿಮ್ಮಮ್ಮ ಚೆನ್ನಾಗಿರ್ತಾಳೆ, ಒಂದ್ಸಲ ಬಂದೋಗು. ಸರಿ ಅತ್ತೆ, ನಾನು ಕೆಲಸ ಮಾಡುವ ಅಂಗಡಿ ಮಾಲೀಕ ಸುಬ್ಬಾರಾವ್ ಅವರ ಬಳಿ ರಜೆಯನ್ನು ಕೇಳೋದಾದ್ರೆ ಭಯ ಆಗ್ತದೆ. ಅವರು ಸ್ವಲ್ಪ ತುಂಬಾನೇ ಕಠಿಣ, ಅವ್ರು ನನಗೆ ರಜೆ ಕೊಡೋದಿಲ್ಲ. ಆದ್ರೂ ಪರವಾಗಿಲ್ಲ, ಮಾತಾಡ್ತೀನಿ. ರಾಜು, ಸಂಬಳದ ಹಣದ ಬಗ್ಗೆ ಆಮೇಲೆ ಆಲೋಚನೆ ಮಾಡು, ತಾಯಿಯ ಆರೋಗ್ಯನೇ ಮುಖ್ಯ. ಧೈರ್ಯವಾಗಿ ಹೋಗಿ ಕೇಳು. ಸರಿ ಅತ್ತೆ, ನಾಳೆನೆ ಕೇಳಿ ನೋಡ್ತೀನಿ. ಅಂಗಡಿಗೆ ಹೋಗುವ ಸಮಯ ಆಯ್ತು, ನಾನಿನ್ನು ಹೋಗಿ ಬರ್ತೀನಿ. ನಾನು ಬರುವ ತನಕ ಅಮ್ಮನ ಜೊತೆ ಇರುವತ್ತೆ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹೀಗೆ ಮರುದಿನ ಬೆಳಿಗ್ಗೆ ಅಂಗಡಿಯಲ್ಲಿ, ಅಯ್ಯ, ನಿಮ್ ಜೊತೆ ಒಂದು ಮಾತು ಹೇಳ್ಬೇಕು. ನಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು, ಅದರಿಂದ ನಾಳೆ ನಾಡಿದ್ದು 2 ದಿನ ರಜೆ ಬೇಕು. ಇಲ್ಲಿ ನೋಡೋ, ಇವಾಗಷ್ಟೇ ನಮ್ಮ ವ್ಯಾಪಾರ ಅಲ್ಪ ಸ್ವಲ್ಪ ನಡೀತಾ ಇದೆ. ನಾನ್ ನಿನ್ಗೆ ಮೊದ್ಲೇ ಹೇಳಿದೀನಿ, ಕೆಲ್ಸದಲ್ಲಿ ಸಂಬಂಧವನ್ನು ತೋರಿಸ್ಬೇಡ ಅಂತ. ಅಯ್ಯ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಯ್ಯ, ತುಂಬಾ ಮುಖ್ಯವಾದ ಕೆಲಸ. ನಮ್ಮ ಅಮ್ಮನ ಆರೋಗ್ಯ ಅದು ಇದು ಅಂತ ಹೇಳಕ್ ಹೋಗ್ಬೇಡ. ಸರಿ, ರಜೆ ಕೊಡ್ತೀನಿ. ಇನ್ನ ಪ್ರತಿದಿನ ಸಂಬಳ 100 ರೂಪಾಯಿ, ದಿನಕ್ಕೆ 100 ರೂಪಾಯಿ ಅಂತ 3 ದಿನಕ್ಕೆ 300 ರೂಪಾಯಿ ಕಡಿಮೆ ಮಾಡ್ತೀನಿ. ಇದು ಮಾತ್ರ ಅಲ್ಲ, ಕೆಲ್ಸ ಅಲ್ಲ ನೀನೇ ನೋಡ್ಕೊಳ್ಳೋದ್ರಿಂದ 3 ದಿನ ನಿನಗಿಂತ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಂಡ್ರೆ ಆ 3 ದಿನ ಸಂಬಳ ನಿನ್ನ ಸಂಬಳದಿಂದನೇ ಕೊಡ್ಬೇಕಾಗುತ್ತೆ. ಸರಿ ಅಯ್ಯ, ನನಗೆ ನನ್ನ ತಾಯಿ ಆರೋಗ್ಯನೇ ಮುಖ್ಯ, ಈ ನಿಯಮಕ್ಕೆ ನಾನು ಒಪ್ಕೋತೀನಿ. ಸರಿ, ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ, ನಾನು 1000 ರೂಪಾಯಿ ಕೊಡ್ತೀನಿ, ಇದನ್ನ ಉಂಡಿಗೆ ಹಾಕು. ನನ್ನ ಯಾಮರ್ಸಲ್ಲಲ್ವಾ? ನಾನು ಹಾಕ್ಬೇಕಯ್ಯ. ಹೌದು, ನನ್ನ ವ್ಯಾಪಾರ ಚೆನ್ನಾಗಿರ್ಬೇಕು, ಅದರಿಂದ ಈ ಕಾಣಿಕೆ ಹಣವನ್ನು ನೀನು ಉಂಡಿಗೆ ಹಾಕ್ಲೇಬೇಕು. ಬಂದ್ಮೇಲೆ ನನಗೆ ಪ್ರಮಾಣ ಮಾಡ್ಬೇಕು. ಸರಿ ಅಯ್ಯ, ಖಂಡಿತವಾಗಿ ಉಂಡಿಗೆ ಹಾಕ್ತೀನಿ, ಹಾಕ್ರೆ ಅಂತ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೋಗಿ ಅವನ ತಾಯಿಯ ಬಳಿ ರಾಜಮ್ಮನ್ನು ನಿಲ್ಲಿಸಿ ಆ ದಿನ ರಾತ್ರಿಯೇ ಅವನು ರೈಲು ಪ್ರಯಾಣ ಮಾಡಿದ. ಹೀಗೆ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡ. ಅಲ್ಲಿ ರಾಜು ಬಳಿಗೆ ಒಬ್ಬರು ವೃದ್ಧ ಬಂದ್ರು, ಅವರ ಜೊತೆಗೆ ಒಬ್ಬರು ಅಜ್ಜಿ ಕೂಡ ಇದ್ರು. ಏನಪ್ಪ, ಇಲ್ಲಿ ಕುಡಿಲಿಕ್ಕೆ ಸ್ವಲ್ಪ ನೀರ್ ಸಿಗುತ್ತಾ? ನನ್ನ ಹೆಂಡತಿಗೆ ತುಂಬಾ ದಾಹ ಆಗ್ತಿದೆ ಅಂತೆ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಬಳಿ ತಿನ್ಲಿಕ್ಕೆ ಮಾತ್ರ ಹಣ ಇರದಪ್ಪ, ಟಿಕೆಟಿಗೆ ಕೂಡ ನಮ್ ಜೊತೆ ಹಣ ಇಲ್ಲ, ನಾವು ತುಂಬಾ ಹಸಿವಲ್ಲಿ ಇದ್ದೀವಿ. ರಾಜು ತಕ್ಷಣ ತನ್ನ ಜೋಬಿನಿಂದ 500 ರೂಪಾಯಿಯನ್ನು ತೆಗೆದು ಅವರ ಕೈಯಲ್ಲಿ ಕೊಟ್ಟು, ಅಯ್ಯೋ ತಗೊಳ್ಳಿಯಮ್ಮ, ಈ 500 ರೂಪಾಯಿನ ನಿಮ್ಮ ಪ್ರಯಾಣ ಖರ್ಚಿಗೋಸ್ಕರ ಇಟ್ಕೊಳ್ಳಿ. ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಒಳ್ಳೆ ಹೋಟೆಲ್ ಇದೆ, ನೀವು ಹೋಗಿ ಊಟ ಮಾಡಿ, ಆ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ಅಬ್ಬಾ, ಇಂಥ ದಿನದಲ್ಲೂ ನಿಮ್ಮಂತ ಒಳ್ಳೆಯವರಿರೋದು ನಾವು ಮಾಡಿದ ಅದೃಷ್ಟಪ್ಪ. ನಮ್ಮ ದಯೆ ಎಲ್ಲನೂ ನಿನ್ಮೇಲಿರುತ್ತೆ, ಆ ಸ್ವಾಮಿ ಖಂಡಿತವಾಗಿ ನಿನ್ನ ಕರುಣಿಸ್ತಾನೆ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಮರುದಿನ ಬೆಳಿಗ್ಗೆ ಊರಿಗೆ ಸೇರ್ಕೊಂಡು ಆ ಊರಿನಲ್ಲಿರುವ ದೇವಸ್ಥಾನಕ್ಕೆ ಹೊರಟ. ದೇವಸ್ಥಾನದ ಬಾಗಿಲಲ್ಲಿ ರಾಜುವಿಗೆ ಒಬ್ಬ ಅಂಗವಿಕಲ ವೃದ್ಧ ಭಿಕ್ಷೆ ಬೇಡುವುದನ್ನು ನೋಡಿದ. ಅಣ್ಣ, ದಯವಿಟ್ಟು ನನಗೆ ನಿಮ್ ಕೈಯಲ್ಲಾದ ಸಹಾಯ ಮಾಡಿ, ನನ್ನ ಕುರ್ಚಿಗೆ ಹೊಸ ಚಕ್ರ ತಗೋಬೇಕು, ಸಹಾಯ ಮಾಡಿ ಅಣ್ಣ. ಅಯ್ಯೋ, ನಿಮ್ನ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ಹತ್ರ ನಮ್ಮ ಅಮ್ಮನಿಗೋಸ್ಕರ ಕಾಣಿಕೆ ಕಟ್ಟಿರುವ ಹಣ ಮಾತ್ರ ಇರೋದು, ನಾ ಇನ್ನೊಬ್ರಿಗೋಸ್ಕರ ಖರ್ಚು ಮಾಡಬಾರ್ದು. ದಯವಿಟ್ಟು ಸಹಾಯ ಮಾಡಿ ಅಣ್ಣ, ಊಟ ಮಾಡಿ 2 ದಿನ ಆಯ್ತು. ಹಾಗೆ ಅಂತ ವ್ಯಕ್ತಿ ಕಣ್ಣೀರಾಗ್ತಾ ಇದ್ದ. ಅವನ ಕಷ್ಟವನ್ನು ನೋಡಿದ ರಾಜು ದುಃಖಪಟ್ಟು ತಕ್ಷಣ ಅವನ ಕೈಯಲ್ಲಿದ್ದ ಅವನ ತಾಯಿಯ ಕಾಣಿಕೆಗೋಸ್ಕರ ಇಟ್ಟಂತ ಹಣವನ್ನು ತೆಗೆದುಕೊಟ್ಟ. ಈ 300 ರೂಪಾಯಿನ ನೀನ್ ಇಟ್ಕೊಂಡು ನಿನಗೆ ಬೇಕಾದ ವಸ್ತುಗಳನ್ನ ತಗೋ. ಅಣ್ಣ, ಹಣ ಎಲ್ಲ ನನಗೇನೆ ಕೊಟ್ಬಿಟ್ರಿ, ನಿಮ್ಮ ಖರ್ಚಿಗೆ ಅಂತ ನಿಮ್ಮ ಹತ್ರ ಹಣ ಇದೆಯಾ? ಓ ಮನುಷ್ಯನ ರೂಪದಲ್ಲಿರುವ ದೇವರಣ್ಣ, ದೇವರು ನನ್ನ ಕಾಪಾಡಬೇಕು ಅಂತ ಬೇಡ್ಕೊ ಸಾಕು, ನಾ ದೇವಸ್ಥಾನದ ಒಳಗೆ ಹೋಗಕ್ಕೆ ಬಿಡು. ಹಾಗೆ ಅಂತ ರಾಜು ಅಲ್ಲೇ ಮುಚ್ಚಿರುವ ಒಂದು ಸಣ್ಣ ಅನಾಥ ಆಶ್ರಮವನ್ನು ನೋಡಿದ. ನಿರ್ವಾಹಕ ತುಂಬಾ ದುಃಖಪಟ್ಟು ಮಾತನಾಡುವ ಮಾತು ಅವನ ಕಿವಿಗೆ ಬಿತ್ತು. ಹೌದು ರೀ, ಇನ್ನು ತುಂಬಾ ಕಷ್ಟನೇ.
ಇವರೆಲ್ಲರಿಗೂ ಊಟ ಕೊಡ್ಲಿಕ್ಕೆ ಹಣ ಇಲ್ಲ, ಸಾಲನೂ ಜಾಸ್ತಿ ಆಗಿದೆ. ನಾಳೆಯಿಂದ ನೀ ಅನಾಥಾಶ್ರಮವನ್ನು ಮುಚ್ಚಿಬಿಡ್ಬೇಕು. ಏನಾಯ್ತು ರೀ, ಯಾಕೆ ಆಶ್ರಮವನ್ನು ಮುಚ್ತಾ ಇದ್ದೀರಾ? ತುಂಬಾನೇ ಸಾಲ ಆಗಿದೆ, ಸಹಾಯ ಮಾಡ್ಲಿಕ್ಕೆ ಅಂತ ಯಾರೂ ಮುಂದೆ ಬರ್ತಾ ಇಲ್ಲ. ಮಕ್ಕಳೆಲ್ಲ ಊಟ ಮಾಡಿ ತುಂಬಾ ದಿನಗಳಾಯಿತು. ಹಾಗೆ ಹೇಳಿದ ತಕ್ಷಣ ಅವನ ಕೈಯಲ್ಲಿ ಅರಿಕೆ ತೀರಿಸ್ಲಿಕ್ಕೆ ತಂದಂತಹ ಹಣ, ಸುಬ್ಬಾರಾವ್ ಕೊಟ್ಟಂತಹ ಹಣ, ಎಲ್ಲ ಹಣವನ್ನು ಅವರ ಕೈಯಲ್ಲಿ ಕೊಟ್ಟು 100 ರೂಪಾಯಿನ ಅವನಿಟ್ಕೊಂಡ. ಅಯ್ಯ ತಗೊಳ್ಳಿ ಅಯ್ಯ, ಇದೇ ನನ್ನ ಕೈಯಲ್ಲಿರುವ ಹಣ. ಇದರಲ್ಲಿ ನನ್ನ ಯಜಮಾನ ದೇವರಿಗೆ ಕಾಣಿಕೆ ಕೊಟ್ಟ ಹಣ ಕೂಡ ಇದೆ. ಈ ಹಣದಲ್ಲಿ ಮಕ್ಕಳಿಗೆ 2 ದಿನ ಹೊಟ್ಟೆ ತುಂಬಾ ಊಟ ಕೊಡ್ಬೋದು. ಆಶ್ರಮನ ಮುಚ್ಚಬೇಡ್ರಿ. ನೀವು ಯಾರಪ್ಪ, ದೈವನ ಮನುಷ್ಯನ? ಎಲ್ಲಿಂದಪ್ಪ ಬಂದ್ರಿ? ಅಯ್ಯೋ, ನೀವು ನನ್ನ ಹಾಗೆ ಹೊಗಳ್ಬೇಡಿ. ನನಗೆ ಯಾವ ರೀತಿಯ ವಂದನೆಗಳು ಬೇಕಾಗಿಲ್ಲ. ಆ ದೇವ್ರೆ ನಿಮ್ನ ಕಾಪಾಡ್ತಾನೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸಿ ಸುಬ್ಬಾರಾವ್ ಹೆಸರಿನಲ್ಲೇ ಕೈಯಲ್ಲಿದ್ದ 100 ರೂಪಾಯಿಯನ್ನು ಅರಿಕೆ ಕಾಣಿಕೆ ಡಬ್ಬಿಯಲ್ಲಿ ಹಾಕಿದ. ಮರುದಿನ ಬೆಳಿಗ್ಗೆ ಅವನ ಊರಿಗೆ ಬಂದು ಅವನ ತಾಯಿಗೆ ದೇವಸ್ಥಾನದಿಂದ ತಂದಂತ ತೀರ್ಥವನ್ನು ಕೊಟ್ಟ. ಆ ದೇವರ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಅಂಗಡಿಗೆ ಬಂದ. ನಿಜವಾದ ವಿಷಯವನ್ನು ಮಾಲೀಕನಿಗೆ ಹೇಳೋದಾ ಬೇಡವಾ ಅಂತ ನಿಜ ಸಂಗತಿಯನ್ನು ಹೇಳ್ಬೇಕು ಅಂತ ತೀರ್ಮಾನ ಮಾಡ್ದ. ಅರೆ ರಾಜು, ಏನೋ ಆಯ್ತು? ಪೂಜೆ ಎಲ್ಲ ಚೆನ್ನಾಗಿ ಮುಗೀತಾ? ನಾನು ಕೊಟ್ಟ ಕಾಣಿಕೆ ಹಣವನ್ನು ದೇವರ ಉಂಡಿಯಲ್ಲಿ ಹಾಕಿದ? ಅಯ್ಯ, ನಾನು ನಿಜನ ಹೇಳ್ಬಿಡ್ತೀನಯ್ಯ. ನಾನು ಉಂಡಿಯಲ್ಲಿ 1000 ರೂಪಾಯಿನ ಹಾಕಿಲ್ಲ, ಬರೀ 100 ರೂಪಾಯಿ ಮಾತ್ರನೇ ಹಾಕಿದ್ದಯ್ಯ. ಹಾಗಾದ್ರೆ ನಾನು ಕೊಟ್ಟ ಹಣವನ್ನು ನೀನು ಕಳ್ಳತನ ಮಾಡ್ದ? ಅಯ್ಯ ಇಲ್ಲ ಅಯ್ಯ, ನಾನು 900 ರೂಪಾಯಿನ ಅಲ್ಲಿರುವ ಜನರಿಗೆ ದಾನ ಮಾಡಿದೆ. ಇದ್ದ ದಂಪತಿಗಳಿಗೆ, ಆಶ್ರಮದಲ್ಲಿರುವ ಮಕ್ಕಳಿಗೆ, ಅಲ್ಲಿದ್ದ ಅಂಗವಿಕಲರಿಗೆ. ಏನು, ನನ್ನ ಹಣವನ್ನು ನಿನ್ನ ಹಣ ಅಂತ ತಿಳ್ಕೊಂಡು ದಾನ ಮಾಡಿದೀಯಾ? ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಕ್ಕೆ ಕೂಡ ಲಾಯಕ್ಕಿಲ್ಲ. ಇಲ್ಲಿಂದ ಹೊರಟೋಗು, ನನ್ನ ಕಣ್ಮುಂದೆ ನಿಲ್ಬೇಡ. ಹೀಗೆ ಕುತ್ತಿಗೆ ಹಿಡಿದು ಅವನನ್ನು ತಳ್ಳಿ ಹಾಕಿದ. ರಾಜು ಏನು ಮಾಡಲು ಸಾಧ್ಯವಾಗದೆ ಮನೆಗೆ ಹೋದ. ರಾಜು ನೋಡ್ದ, ನೀನು ನಿನ್ನ ಅರಿಕೆ ತೀರಿದ ತಕ್ಷಣ ನಿಮ್ ತಾಯಿ ಎಷ್ಟ್ ಚೆನ್ನಾಗಿ ಆಗ್ಬಿಟ್ಲು ಅಂತ. ನಿಮ್ ತಾಯಿ ಇವಾಗ ಚೆನ್ನಾಗಿದ್ದಾಳೆ. ಅತ್ತೆ, ಏನ್ ಹೇಳ್ತಿದ್ದೀರಾ? ನಿಜನಾ? ಅಮ್ಮ ನಿಜವಾಗ್ಲೂ ಗುಣ ಆಗ್ಬಿಟ್ರಾ? ಅಮ್ಮನ ಭುಜ ನೋವೆಲ್ಲ ಕಡಿಮೆ ಆಯ್ತಾ? ಆಹಾ, ಎಲ್ಲ ಆ ದೇವರ ಕರುಣೆಯೇ ಕರುಣೆ. ರಾಜು ಮುಖದಲ್ಲಿ ದೇವರ ಮೇಲೆ ಇರುವ ನಂಬಿಕೆ 2 ಪಟ್ಟು ಜಾಸ್ತಿ ಆಯಿತು. ರಾಜು ಮನೆಗೆ ಬಂದ ನಂತರ ಸುಬ್ಬಾರಾವ್ ಕೋಪದಿಂದ ಅಂಗಡಿಯಲ್ಲಿ ಕೂತಿದ್ದ. ಆವಾಗ ಅಂಗಡಿಗೆ ಒಬ್ಬರು ಸ್ವಾಮೀಜಿ ಹಣೆ ತುಂಬಾ ಕುಂಕುಮವನ್ನು ಇಟ್ಟುಕೊಂಡು ದರ್ಶನವನ್ನು ಕೊಟ್ರು. ಏನಪ್ಪ ಸುಬ್ಬಾರಾವು, ಇಷ್ಟೊಂದು ಕೋಪದಲ್ಲಿದ್ದೀಯಲ್ಲ, ಯಾಕಪ್ಪ? ಹೌದು, ನೀವ್ ಯಾರಯ್ಯ? ಮೊದ್ಲೇ ನಾನು ತುಂಬಾ ಕೋಪದಲ್ಲಿದ್ದೀನಿ. ನೀನು 1000 ರೂಪಾಯಿನ ಕೊಟ್ಟೆ. ರಾಜು ಆ ಹಣವನ್ನು 3 ಜನರಿಗೆ ದಾನ ಮಾಡಿದ. ಅದರಲ್ಲಿ 500 ರೂಪಾಯಿಯನ್ನು ವೃದ್ಧ ದಂಪತಿಗಳಿಗೆ ಪ್ರಯಾಣ ಖರ್ಚಿಗೆ ಅಂತ ಕೊಟ್ಟ. 200 ರೂಪಾಯಿಯನ್ನು ಅಂಗವಿಕಲನಿಗೆ ಗಾಡಿ ಚಕ್ರಕ್ಕೆ ಅಂತ ಕೊಟ್ಟ. ಹಾಗೇನೆ ಉಳಿದ ಹಣವನ್ನು ಅನಾಥಾಶ್ರಮದ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಕೊಟ್ಟ. ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಇಷ್ಟಕ್ಕೂ ನೀವ್ಯಾರು? ನಾನು ಆ ಕಡೆ ಈ ಕಡೆ ಅಂತ ಮಾತ್ರ ಇರೋದಿಲ್ಲ, ನಾನು ಎಲ್ಲ ಕಡೆ ಇರ್ತೀನಿ. ನಾನು ಸರ್ವ ಯಾತ್ರೆಯಾಮಿನಿ. ನನ್ನ ಭಕ್ತರು ಯಾವ ಕಡೆ ಎಲ್ಲ ಇದ್ದಾರೋ ನಾನು ಆ ಎಲ್ಲ ಕಡೆನೂ ಇರ್ತೀನಿ. ಸ್ವಾಮಿ, ನೀವು ಹಾಗೆಂತ ಸುಬ್ಬಾರಾವ್ ಹೇಳ್ತಾ ಇದ್ದಂಗೆ ಸ್ವಾಮೀಜಿ ಸ್ವಲ್ಪ ದೂರ ನಡೆದ್ರು. ನನ್ನ ಹಣಕ್ಕೋಸ್ಕರ ಮಾತ್ರವಲ್ಲದೆ ನನ್ನ ಮಕ್ಕಳ ಹಸಿವನ್ನು ತೀರಿಸಿದವನನ್ನು ನೀನು ದೂರ ಮಾಡಿದೆ. ಇವಾಗ ನೀನು ನನ್ನ ಜೊತೆ ಆಶೀರ್ವಾದ ತಗೋಬೇಕು ಅಂತ ಯೋಚನೆ ಮಾಡಬೇಡ. ಹಾಗೆ ಅಂತ ವೃದ್ಧರು ನಿಧಾನವಾಗಿ ಅಂಗಡಿಯತ್ತ ನಡೆಯುತ್ತಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಹೋಗ್ತಾ ಸುಬ್ಬಾರಾವ್ ನೋಡ್ತಾ ಇರುವಂಗೆ ಆ ಸ್ವಾಮೀಜಿ ಅಲ್ಲಿಂದ ಮಾಯವಾದ್ರು. ಅವಾಗ ಸುಬ್ಬಾರಾವಿಗೆ ಅರ್ಥವಾಯ್ತು, ಸಾಕ್ಷಾತ್ ತಾನು ನೋಡಿದ್ದು ಆ ದೇವರೇ ಅಂತ ತಿಳ್ಕೊಂಡು ರಾಜುವಿನ ಮನೆಗೆ ಹೊರಟ. ರಾಜು, ದಯವಿಟ್ಟು ನನ್ನ ಕ್ಷಮಿಸೋ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಣ್ಣು ಹಣದಿಂದ ಮುಚ್ಚಿ ಹೋಯಿತು. ನೀನು ಮಾಡಿದ್ದು ದೈವ ಕಾರ್ಯ ಕಣೋ. ಅಯ್ಯ, ಏನಯ್ಯ ನೀವೋಗಿ ಇಲ್ಲಿ. ರಾಜು, ನಿನ್ನ ಗುಣದ ಮುಂದೆ ನಾನು ತುಂಬಾ ಸಣ್ಣವನು ಕಣೋ. ಇನ್ ಮುಂದೆ ನೀನು ಇಲ್ಲಿ ಇರ್ಬೇಕಾಗಿಲ್ಲ. ನೀನು ಮೊದ್ಲು ಅಂಗಡಿಗೆ ಬಾ. ನೀನು ಇನ್ನು ಕೂಲಿಯವನಲ್ಲ, ಅಂಗಡಿಯಲ್ಲಿ ನೀನು ಒಬ್ಬ. ಇನ್ನು ನಿಂಗೆ ಸಂಬಳ ಜಾಸ್ತಿ ಮಾಡ್ತೀನಿ. ಈ ಮಾತು, ಈ ಗೌರವ ಎಲ್ಲನೂ ಆ ದೇವರ ದರ್ಶನನೇ. ಆ ದೇವರು ನಮ್ಮ ಅಮ್ಮನಿಗೆ ಮಾತ್ರವಲ್ಲದೆ ನಿಮ್ಮ ಮನಸ್ಸಿಗೆ ಕೂಡ ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಹೌದು ರಾಜು, ದೈವ ಯಾವಾಗ್ಲೂ ಮನುಷ್ಯನ ರೂಪದಲ್ಲಿ ಬರುತ್ತೆ ಅನ್ನುವುದು ಸುಳ್ಳು ಮಾತಲ್ಲ.